ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಟುಕೊಡುವ ಸಮಯ ಬಂದಂಗೆ ಕಾಣಿಸ್ತಾ ಇದೆ. ಬೆಳಗಾವಿಯ ಸಾಹುಕಾರ್ ಡೆಲ್ಲಿಗೆ ಹೋಗಿ ತಮ್ಮ ಕತ್ತಿ ವರಸೆಯನ್ನ ಶುರು ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕಂಗೆಟ್ಟು ಹೋಗಿದೆ. ಆಶ್ಚರ್ಯಕರವಾದ ಹೆಸರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸೂಚಿಸುವಂತ ಸಾಧ್ಯತೆ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೈಕಮಾಂಡ್ ಪ್ಲಾನ್. ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತು ಶುರು ಮಾಡಿದ್ದು, ನಾಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತನ್ನ ಆರಂಭಿಸಿದ್ದಾರೆ. ಮತ್ತೆ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಸಚಿವರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ ಅವರನ್ನ ಭೇಟಿ ಮಾಡಿ ಬೆಂಬಲ ಕೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಸತೀಶ್ ಸದ್ಯದಲ್ಲೇ ಹೊಸ ಸುದ್ದಿ ಇದೆ, ಮುಂದೆ ಹೇಳ್ತೇನೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅವಕಾಶಕ್ಕಾಗಿ ಹೇಳ್ತೀವಿ, ಏನ್ ಹೇಳುವಂತದ್ದು ನೀವು ಕೇಳ್ರೆ ಹೇಳ್ತೀವಿ. ಹೇಳಾಯ್ತಲ್ಲ, ಬೆಂಗಳೂರಾಗ ಹೇಳ್ತೀವಿ, ಡೆಲ್ಲಿಯಲ್ಲಿ ಹೇಳ್ತೀವಿ, ಮತ್ತೆ ಅದೇ ರಿಪೀಟ್ ಮಾಡೋದ್ರಲ್ಲಿ ಏನಾಗ್ತಿಲ್ಲ. ಇವತ್ತು ಯುಗಾದಿ ಇದೆ, ಎಲ್ಲರೂ ಒಂದು ಶಾಂತ ರೀತಿಯಿಂದ ಇದ್ರೆ ಜನರು ಶಾಂತಿಯಿಂದ ಇರ್ತಾರಂತ ನಮ್ಮ ಹಂತಲ್ಲಿಲ್ಲ. ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ, ಹೈಕಮಾಂಡ್ ಅವರ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ, ಇನ್ನೂ ಟೈಮ್ ಇದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಈಶ್ವರ್ ಖಂಡ್ರೆ. ಸದ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ ನಡುವೆ ಫೈಟ್ ಇದೆ ಎನ್ನಲಾಗ್ತಿದೆ. ಇಬ್ಬರಲ್ಲಿ ಯಾರಿಗೆ ಕೆಪಿಸಿಸಿ ಸ್ಥಾನ ನೀಡಬೇಕು ಅಂತ ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾ ಕೊಡುವುದಾ ಅಥವಾ ಎಸ್ಟಿಗೆ ಆದ್ಯತೆ ನೀಡುವುದಾ ಅಂತ ಗೊಂದಲ ಇದೆಯಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಸ್ಪಷ್ಟನೆ ಪಡೆಯಲಿರುವ ಹೈಕಮಾಂಡ್ ಲಿಂಗಾಯತ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಸದ ತುಕಾರಾಂ ಹೆಸರು. ಇನ್ನು ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಹೆಸರಿನ ಮಧ್ಯೆ ಬಳ್ಳಾರಿ ಸಂಸದ ಮಾಜಿ ಸಚಿವ ಈ ತುಕಾರಾಂ ಹೆಸರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಟುಕೊಡುವ ಸಮಯ ಬಂದಂಗೆ ಕಾಣಿಸ್ತಾ ಇದೆ. ಬೆಳಗಾವಿಯ ಸಾಹುಕಾರ್ ಡೆಲ್ಲಿಗೆ ಹೋಗಿ ತಮ್ಮ ಕತ್ತಿ ವರಸೆಯನ್ನ ಶುರು ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕಂಗೆಟ್ಟು ಹೋಗಿದೆ. ಆಶ್ಚರ್ಯಕರವಾದ ಹೆಸರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಸೂಚಿಸುವಂತ ಸಾಧ್ಯತೆ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೈಕಮಾಂಡ್ ಪ್ಲಾನ್. ಉತ್ತರ ಕರ್ನಾಟಕಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿಗಾಗಿ ನಡೆದಿರುವ ಶೀತಲ ಸಮರ ಕುತೂಹಲ ಘಟ್ಟಕ್ಕೆ ತಲುಪಿದೆ ಎನ್ನುವಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಘರ್ಷ ಜೋರಾಗಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಕಸರತ್ತು ಶುರು ಮಾಡಿದ್ದು, ನಾಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ನೀಡಿದೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈ ಬಾರಿ ಉತ್ತರ ಕರ್ನಾಟಕಕ್ಕೆ ಫಿಕ್ಸ್ ಎನ್ನಲಾಗಿದೆ. ಹೌದು, ಶತಾಯಗತಾಯ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕಸಿದುಕೊಳ್ಳಬೇಕು, ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲೇ ನಡೆಸಿ ಗೆದ್ದ ಬಳಿಕ ಸಿಎಂ ಆಗಬೇಕು ಅಂತ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಕಸರತ್ತನ್ನ ಆರಂಭಿಸಿದ್ದಾರೆ. ಮತ್ತೆ ಸಂಪುಟ ಸಹೋದ್ಯೋಗಿಗಳ ಬೆಂಬಲ ಕೋರಿದ್ದಾರೆ. ಸಚಿವರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ ಅವರನ್ನ ಭೇಟಿ ಮಾಡಿ ಬೆಂಬಲ ಕೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಸತೀಶ್ ಸದ್ಯದಲ್ಲೇ ಹೊಸ ಸುದ್ದಿ ಇದೆ, ಮುಂದೆ ಹೇಳ್ತೇನೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಅವಕಾಶಕ್ಕಾಗಿ ಹೇಳ್ತೀವಿ, ಏನ್ ಹೇಳುವಂತದ್ದು ನೀವು ಕೇಳ್ರೆ ಹೇಳ್ತೀವಿ. ಹೇಳಾಯ್ತಲ್ಲ, ಬೆಂಗಳೂರಾಗ ಹೇಳ್ತೀವಿ, ಡೆಲ್ಲಿಯಲ್ಲಿ ಹೇಳ್ತೀವಿ, ಮತ್ತೆ ಅದೇ ರಿಪೀಟ್ ಮಾಡೋದ್ರಲ್ಲಿ ಏನಾಗ್ತಿಲ್ಲ. ಇವತ್ತು ಯುಗಾದಿ ಇದೆ, ಎಲ್ಲರೂ ಒಂದು ಶಾಂತ ರೀತಿಯಿಂದ ಇದ್ರೆ ಜನರು ಶಾಂತಿಯಿಂದ ಇರ್ತಾರಂತ ನಮ್ಮ ಹಂತಲ್ಲಿಲ್ಲ. ನಾವು ಅದಕ್ಕೂ
ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸಾರಿ ಹೇಳಿದ್ವಿ, ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದ್ ನೋಡೋಣ, ಇನ್ನೂ ಟೈಮ್ ಇದೆಯಾ. ಉತ್ತರ ಕರ್ನಾಟಕ ಭಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಸಚಿವ ಸತೀಶ್ ಜಾರಕಿಹೊಳಿ ವರ್ಸಸ್ ಈಶ್ವರ್ ಖಂಡ್ರೆ. ಸದ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ ನಡುವೆ ಫೈಟ್ ಇದೆ ಎನ್ನಲಾಗ್ತಿದೆ. ಇಬ್ಬರಲ್ಲಿ ಯಾರಿಗೆ ಕೆಪಿಸಿಸಿ ಸ್ಥಾನ ನೀಡಬೇಕು ಅಂತ ಜಿಜ್ಞಾಸೆ ಎದ್ದಿದ್ದು, ಲಿಂಗಾಯತ ಕೋಟಾ ಕೊಡುವುದಾ ಅಥವಾ ಎಸ್ಟಿಗೆ ಆದ್ಯತೆ ನೀಡುವುದಾ ಅಂತ ಗೊಂದಲ ಇದೆಯಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಸ್ಪಷ್ಟನೆ ಪಡೆಯಲಿರುವ ಹೈಕಮಾಂಡ್ ಲಿಂಗಾಯತ ಅಭ್ಯರ್ಥಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಸದ ತುಕಾರಾಂ ಹೆಸರು. ಇನ್ನು ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಹೆಸರಿನ ಮಧ್ಯೆ ಬಳ್ಳಾರಿ ಸಂಸದ ಮಾಜಿ ಸಚಿವ ಈ ತುಕಾರಾಂ ಹೆಸರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಕಾರಣಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಶುರುವಾಗಿದ್ದು, ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.